ವಿಡಿಯೋ ಆಗಿದ್ರು ಅದು 7 ವರ್ಷದ ಹಿಂದೆ ಬೆಳಗಾವಿಯಲ್ಲಿದ್ದಾಗ ಆಗಿರೋದು ಅಂತ ಹೇಳ್ತಾ ಇದ್ದಾರೆ. ಇದನ್ನ ಹೇಗೆ ನೋಡ್ತೀರಿ ಸರ್ ನೀವು? ಸರ್, ಎಲ್ಲಿ ಇದ್ದಾಗ ಆಗಿದ್ದರೂ ಕೂಡ ಒಬ್ಬ IPS ಅಧಿಕಾರಿ ಈ ಕೃತ್ಯನ ಮಾಡಬಾರ್ದಾಗಿತ್ತು. ಅದರಲ್ಲೂ ಕೂಡ ರಾಷ್ಟ್ರೀಯ ಧ್ವಜದ ಅಡಿಯಲ್ಲಿ ಅವರ ಚೇಂಬರ್ನಲ್ಲಿ ಅದಕ್ಕೊಂದು ಪಾವಿತ್ರ್ಯತೆ ಇದೆ. ಅಲ್ಲಿ ಈ ಕೃತ್ಯವನ್ನು ಮಾಡಿರ್ತಕ್ಕಂಥದ್ದನ್ನು ನಿನ್ನೆ ದಿನ ಇಡೀ ಮಾಧ್ಯಮಗಳು ಪ್ರಚಾರ ಮಾಡೋದನ್ನು ನೋಡಿದಾಗ ಇಡೀ ರಾಜ್ಯ ತಲೆ ತಗ್ಗಿಸುವ ಹಾಗೆ ಆಯ್ತು. ಅದು ಪೊಲೀಸ್ ಇಲಾಖೆ ಒಂದು ಶಿಸ್ತಿನ ಇಲಾಖೆ, ಅದು ಹೆಣ್ಮಕ್ಕಳ ಮಾನ ಪ್ರಾಣ ಕಾಪಾಡಬೇಕಾದಂಥ ಒಂದು ಇಲಾಖೆ. ಅದಕ್ಕೆ ಚ್ಯುತಿಯಾಗಿದೆ ಈ ಕೃತ್ಯ. ಖಂಡಿತವಾಗಿಯೂ ಒಬ್ಬ ಕಾನ್ಸ್ಟೇಬಲ್ ಕೂಡ ಅದರಲ್ಲಿ ಗೌರವಯುತವಾಗಿ ಕೆಲಸ ಮಾಡ್ತಾಯಿದ್ದೆ. ನಾನು ಹೋಮ್ ಮಿನಿಸ್ಟರ್ ಆದವ, ನಾನು ಬಹಳ ಅಂತರ್ಯದಲ್ಲಿ ನೋಡಿದ್ದೀನಿ. ತನ್ನ ಬದುಕನ್ನೇ ಪಣಕ್ಕೊಡ್ಡಿ ಹೋರಾಟ ಮಾಡಿ ಜನರಿಗೆ ರಕ್ಷಣೆ ಕೊಡುವಂಥದ್ದು, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡ್ತಾನೇ ಇರ್ತದೆ. ಇಂಥದ್ರಲ್ಲಿ ಈ ಕೆಲವೇ ಅಧಿಕಾರಿಗಳ ಈ ಕೃತ್ಯದಿಂದಾಗಿ ಆ ಇಲಾಖೆ ತಲೆ ತಗ್ಗಿಸುವಾಗ ಆಯ್ತಲ್ಲ ಅನ್ನುವಂಥದ್ದು ಭಾಳ ಖೇದಕರವಾದಂಥ ವಿಚಾರ. ಅದನ್ನು ತಕ್ಷಣ ವಿಚಾರಣೆ ಮಾಡಿ ಕಾನೂನು ಕ್ರಮನ ಅವ್ರ ಮೇಲೆ ಜರುಗಿಸ್ಬೇಕು. ಸರ್, ಈಗ ಅವ್ರನ್ನ ಅಮಾನತ್ ಮಾಡಿದ್ದಾರೆ. ಅಮಾನತ್ತೆಲ್ಲ ಶಿಕ್ಷೆ ಅಲ್ಲ. ಒಬ್ಬ IPS ಅಧಿಕಾರಿ ಅವ್ರನ್ನ ನಾವು ಸಬ್ ಇನ್ಸ್ಪೆಕ್ಟ್ರು ಆಯ್ಕೆಯ ಒಂದು ಇದರಲ್ಲಿ ಒಬ್ಬ IPS ಅಧಿಕಾರಿ ಕಸ್ಟಡಿಗೆ ತೊಗೊಂಡು ಜೈಲಿಗೆ ಹೋಗಿದ್ರು. ಅವರು ಇಂಥ ಒಂದು ಕಠಿಣವಾದಂಥ ಕ್ರಮಗಳನ್ನು ಕೆಲವು ಟೈಮ್ ತೊಗೊಳ್ಬೇಕಾಗ್ತದೆ. ಇರುವಂಥ ಅಧಿಕಾರಿಗಳಿಗೆ ಒಂದು ಮೆಸೇಜ್ ಹೋಗಬೇಕಾಗತ್ತೆ. ಇನ್ನು ಮುಂದೆ ಇಂಥದ್ದನ್ನು ಆಗದಿದ್ದ ಹಾಗೆ ಭಾಳ ದೊಡ್ಡ ಮೆಸೇಜನ್ನು ಅವರಿಗೆ ಕೊಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಸರಿಯಾದಂಥ ಶಿಕ್ಷೆ ಕಾನೂನು ಕ್ರಮ ಆಗಬೇಕು ಅಂತೇಳಿ ನಾನು ಒತ್ತಾಯಿಸ್ತೇನೆ. ಖಂಡಿತ ಅದು ಅಲ್ಲ, ಕಾನೂನು ಪ್ರಕಾರ ಅವಕಾಶ ಇದ್ದರೆ ಅದನ್ನು ತಗೊಂಡು ಬಂಧಿಸಿ ವಿಚಾರಣೆ ಮಾಡುವಂಥದ್ದು ಅಗತ್ಯ ಇದೆ. ಯಾರು ಹೆಣ್ಮಕ್ಳು ಯಾರವರು ಅದು ಕೂಡ ವಿಚಾರಣೆ ಮಾಡಲಿ. ಚೇಂಬರಿಗೆ ಯಾಕೆ ಬಂದಿದ್ರು, ಏನು ಉದ್ದೇಶಕ್ಕಾಗಿ ಅಧಿಕಾರ ಬಳಸ್ಕೊಂಡು ಅದಕ್ಕೆ ಅಧಿಕಾರ ದುರ್ಬಳಕೆ ಆಗಿದೆ. ಒಬ್ಬ ಪೊಲೀಸಿನ ಇಷ್ಟೊಂದು ದೊಡ್ಡ ಗಣ್ಯ ಅಧಿಕಾರಿಯಾಗಿ ಮಾಡಿರ್ತಕ್ಕಂಥದ್ದು ತಪ್ಪು. ಮತ್ತು ಇನ್ನು ಮುಂದೆ ಯಾರು ಕೂಡ ಇದಕ್ಕೆ ಯೋಚನೆ ಮಾಡದಿದ್ದಾಗೆ ಕ್ರಮ ತೊಗೊಂಡ್ರೆ ಮುಂದೆ ಎಲ್ಲವೂ ಕೂಡ ಸರಿ ಹೋಗುತ್ತೆ. ಸರ್, ಇನ್ನು RB ತಿಮ್ಮಾಪುರ ಅವರ ವಿರುದ್ಧ ಕೂಡ ಬಂದಿರುವಂಥ ಆರೋಪ ಬಂದಿದೆ. ಸರ್ಕಾರಿ ಇಲಾಖೆಯಲ್ಲಿ ಸಾವಿರಾರು ಕೋಟಿ ಭ್ರಷ್ಟಾಚಾರ ನಡೆದಿದೆ, ಲಂಚ ಸ್ವೀಕಾರ ನಡೆದಿದೆ ಅನ್ನುವಂಥದ್ದು ಮತ್ತೆ ಲೋಕಾಯುಕ್ತದಲ್ಲೂ ದೂರು ದಾಖಲಾಗಿದೆ. ನೋಡಿ, ಈ ಸರ್ಕಾರವೇ ಭ್ರಷ್ಟ ಸರ್ಕಾರ. ಅಂಗಡಿ ಓಪನ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ, ನಗೆ ನಾಚಿಕೆ ಇಲ್ಲ. ಆ ರೀತಿಯಲ್ಲಿ ಹಣ ಕಲೆಕ್ಷನ್ ನಡೀತಾ ಇದೆ. ಅವರಲ್ಲದಿದ್ದರೆ ಅವ್ರ ಮಕ್ಕಳು ಮಾಡ್ತಾ ಇದ್ದಾರೆ. ಬೇಕಾದಷ್ಟು ಈಗಾಗಲೇ ಸಮಜಾಯಿಸಿ ಹೇಳ್ಬೋದು, ನನ್ನಿಂದ ಏನೂ ಆಗಲ್ಲ ಅಂತೇಳಿ. ಈಗಾಗಲೇ ಅಧಿಕಾರಿಗಳು ಮಾತಾಡಿದ್ದಾರೆ, ಅದೆಲ್ಲ ಕೂಡ ರೆಕಾರ್ಡು ಉಲ್ಲೇಖ ಆಗಿದೆ. ಹಾಗಾಗಿ ಅವ್ರಿಗೆ ಆತ್ಮಗೌರವ ಇದ್ದರೆ ಅವರು ರಾಜೀನಾಮೆ ಕೊಟ್ಟು ಹೋಗಬೇಕು. ಇಲ್ಲ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಅವ್ರನ್ನ ಕೈ ಬಿಡಬೇಕು. ಮತ್ತು ಇದು ಎಲ್ಲರೂ ಸ್ಟೇನೇ ಮಾಡಿರ್ತಕ್ಕಂಥದ್ದು. ನಿನ್ನೆ ನಮ್ಮ ಅಪೋಸಿಷನ್ ಲೀಡರ್ ಹೇಳಿದ್ದಾರೆ, ಅಸ್ಸಾಂ ಚುನಾವಣೆ ಬೇರೆ ಬೇರೆ ಚುನಾವಣೆಗೆ ಇಲ್ಲಿಂದ ಹಣ ತೊಗೊಂಡು ಹೋಗ್ಲಿಕ್ಕಾಗಿ ಈ ರೀತಿ ಸುಲಿಗೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆದ್ದರಿಂದ ಹೆಚ್ಚು ಕಮ್ಮಿ ಭಾಳಷ್ಟು ಇಲಾಖೆಯಲ್ಲಿ ಇದಾಗಿದೆ. ಇದೊಂದು ಆಕಸ್ಮಿಕ ಸಿಕ್ಕಾಕೊಂಡಿದ್ದಾರೆ, ತಕ್ಷಣ ಕ್ರಮ ತಗೊಂಡು